ಹುಜೂರೆ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಓ ಸಹಾಬ, ಈ ಸೇರಿದವರಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ತನ್ನ ಕುಟುಂಬದೊಂದಿಗೆ ಜಗಳವಾಡಿದ, ಏನಾದರೂ ಮನಸ್ತಾಪ ಇರುವಂತಹ ಯಾವುದಾದರೂ ಒಬ್ಬ ವ್ಯಕ್ತಿ ಈ ಮಜ್ಲಿಸ್ನಲ್ಲಿದ್ದರೆ ದಯವಿಟ್ಟು ಎದ್ದು ಹೋಗಬೇಕು. ಯಾಕೆ ಅಂದರೆ ಹುಜೂರೆ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಅಲ್ಲಾಹನ ರಹ್ಮತ್ ಆ ಮಜ್ಲಿಸ್ಗೆ ಇಳಿಯೋದಿಲ್ಲ ಅಂತ. ಆ ಸಮಯದಲ್ಲಿ ಒಬ್ಬ ಸ್ವಹಾಬಿ ಬಂದು ಹೇಳ್ತಾರೆ, ಓ ನಬಿಯೇ, ನನ್ನ ಅತ್ತೆಯೊಂದಿಗೆ ನನಗೊಂದು ಸಣ್ಣ ಮನಸ್ತಾಪ, ದೊಡ್ಡ ಜಗಳವೇನಲ್ಲ, ಒಂದು ಸಣ್ಣ ಮನಸ್ತಾಪ ಇತ್ತು ಬೆಳಗ್ಗೆ, ಅದು ನಾನು ಹೋಗಿ ತೀರಿಸಿಕೊಂಡು ಬರ್ತೇನೆ ಅಂತ ಹೇಳಿ ಸೀದಾ ಹೋಗಿ ಅವರಿಗಿರುವಂತಹ ಮನಸ್ತಾಪವನ್ನು ಸರಿ ಮಾಡಿಸಿ ವಾಪಸ್ ಬರ್ತಾರೆ. ಆಗ ಹುಜೂರೆ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಯಾರಾದರೂ ಕುಟುಂಬ ಸಂಬಂಧವನ್ನು ಮುರಿದಂತಹ ವ್ಯಕ್ತಿ ಇದ್ರೆ ಅವನಿಗೆ ಮಾತ್ರವಲ್ಲ ಬರಕತ್ ಲಭಿಸ್ತಾ ಇರೋದು, ರಹಮತ್, ಅಲ್ಲಾಹನ ರಹಮತ್ ಆ ವ್ಯಕ್ತಿಗೆ ಮಾತ್ರವಲ್ಲ, ಹೊರತಾಗಿ ಅವನಿರುವಂತಹ ಮಜ್ಲಿಸ್ಗೆ, ಆ ಒಂದು ಸಮೂಹಕ್ಕೆ ಅಲ್ಲಾಹು ತಾಲ ರಹಮತ್ ಲಭಿಸೋದಿಲ್ಲ. ಇನ್ನ ರಹಮತ ಲಾ ತನ್ಜಿಲು ಅಲಾ ಕೌಮಿನ್ ಫೀಹಿಂ ಕಾತಿಯುರ್ ರಹೀಮ್. ಕುಟುಂಬ ಸಂಬಂಧವನ್ನು ಮುರಿದವನ ಆ ವ್ಯಕ್ತಿ ಇರುವಂತಹ ಮಜ್ಲಿಸನ್ನೇ ಅಲ್ಲಾಹು ತಾಲ ರಹಮತ್ನಿಂದ ದೂರ ಇಡ್ತಾನೆ ಅಂತ. ಅಷ್ಟೊಂದು ಘೋರವಾದಂತಹ ಒಂದು ಕಾರ್ಯವಾಗಿದೆ. ಆದ್ರಿಂದ ಇತ್ತೀಚಿನ ದಿನಗಳಲ್ಲಿ ಕುಟುಂಬ ಸಂಬಂಧ ಹದಗೆಡ್ತಾ ಇದೆ. ಗಂಡ ಹೆಂಡತಿಯರ ಮಧ್ಯೆ, ತಂದೆ ತಾಯಿ ಮಕ್ಕಳ ಮಧ್ಯೆ, ಸಹೋದರ ಸಹೋದರಿಯರ ಮಧ್ಯೆ ಕುಟುಂಬ ಬಂಧವು ಹದಗೆಡ್ತಾ ಇದೆ. ಆದ್ರಿಂದ ಪ್ರೀತಿಯ ಸ್ನೇಹಿತರೆ, ಮಾತ್ರವಲ್ಲ, ಕುಟುಂಬ ಬಂಧ ಹದಗೆಟ್ಟಂತಹ ಸಂದರ್ಭ ಅದನ್ನು ಇಟ್ಟುಕೊಂಡು ಒಬ್ಬ ವ್ಯಕ್ತಿ ಎಷ್ಟೇ ದುವಾ ಮಾಡಿದ್ರೂ ಕೂಡ ಆ ದುವಾನ ಅಲ್ಲಾಹು ತಾಲ ಕಬೂಲ್ ಮಾಡೋದಿಲ್ಲ. ನಿಮಗೆ ಗೊತ್ತಿರಬಹುದು, ಲೈಲತುಲ್ ಕದರ್ನ ದಿನ, ರಂಜಾನ್ನಲ್ಲಿರುವಂತಹ ಅತಿ 80 ಚಿಲ್ಲರೆ ವರ್ಷಗಳಷ್ಟು ಕಾಲ ನಿರಂತರವಾಗಿ ಇಬಾದತ್ ಮಾಡಿದರೆ ಲಭಿಸುವಂತಹ ಒಂದು ದೊಡ್ಡ ಪ್ರತಿಫಲ ಇರುವಂತಹ ಆ ಲೈಲತುಲ್ ಕದರ್ನ ಮಹತ್ವವು ಕೂಡ ಒಬ್ಬ ವ್ಯಕ್ತಿಗೆ ಸಿಕ್ಕಿತು ಎಂದಿಟ್ಟುಕೊಳ್ಳೋಣ. ಆ ವ್ಯಕ್ತಿ ಕುಟುಂಬ ಬಂಧವನ್ನು ವಿಚ್ಛೇದಿಸವನಾಗಿದ್ದರೆ ಅಲ್ಲಾಹು ತಾಲ ಆ ಪ್ರತಿಫಲವನ್ನು ಆತನಿಂದ ಕಿತ್ತು ತೆಗೆಯುತ್ತಾನೆ. ಆದ್ರಿಂದ ಪ್ರೀತಿಯ ಸ್ನೇಹಿತರೆ, ನಮ್ಮ ಕುಟುಂಬದಲ್ಲಿ ನಾವು ಯಾರೊಂದಿಗಾದರೂ ಮನಸ್ತಾಪವನ್ನು ಹೊಂದಿದ್ದರೆ ಅದನ್ನು ನಾವು ಸರಿಪಡಿಸಬೇಕು. ಯಾಕೆ ಅಂದರೆ ಮೊದಲು ಯಾರು ಹೋಗಿ ಅವರೊಂದಿಗೆ ಮುಜುಗರ ಇರ್ತದೆ ಅಲ್ವಾ, ನಮ್ಮ ಸ್ವಾಭಿಮಾನವನ್ನು ನಮಗೆ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಅದನ್ನೆಲ್ಲವನ್ನು ಬದಿಗಿಟ್ಟು ಹುಜೂರೆ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ ಅಲ್ವಾ ಅಂತ ಯಾರು ಪ್ರಥಮವಾಗಿ ಹೋಗಿ ಮಾತನಾಡಲಿಕ್ಕೆ ಪ್ರಾರಂಭಿಸ್ತಾನೋ ಆ ವ್ಯಕ್ತಿಗೆ ಹುಜೂರೆ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀಡುವಂತಹ ಆಫರ್ ಏನು ಗೊತ್ತಾ? ಸ್ವರ್ಗವಾಗಿದೆ. ಆದ್ದರಿಂದ ಪ್ರೀತಿಯ ಸ್ನೇಹಿತರೆ, ಕುಟುಂಬ ಬಂಧದಲ್ಲಿ ವಿಚ್ಛೇದಿಸಿದಂತಹ ವ್ಯಕ್ತಿಗಳು ಯಾರಾದರೂ ಇದ್ದರೆ ಕುಟುಂಬವನ್ನು ಮರು ಜೋಡಣೆ ಮಾಡಬೇಕು.